ಎಕ್ಸ್ಟರ್ನಲ್ ಬಿಸ್ನೆಸ್ ಎನ್ವೈರನ್ಮೆಂಟ್ ಅದರಲ್ಲಿ 2 ಟೈಪ್ಸ್, ಒಂದು ಮೈಕ್ರೋ ಎನ್ವೈರನ್ಮೆಂಟ್, ಇನ್ನೊಂದು ಮ್ಯಾಕ್ರೋ ಎನ್ವೈರನ್ಮೆಂಟ್. ಸೊ ಮೈಕ್ರೋ ಎನ್ವೈರನ್ಮೆಂಟಲ್ಲಿ ಸಪ್ಲೈಯರ್ಸ್, ಸೊ ಕಂಪನಿಗೆ ಯಾರು ರಾ ಮೆಟೀರಿಯಲ್ನ ಅಥವಾ ಅದರ್ ರಿಸೋರ್ಸಸ್ನ ಸಪ್ಲೈ ಮಾಡ್ತಾರೋ ಅವರು ಸಪ್ಲೈಯರ್ಸ್ ಆಗಿರ್ತಾರೆ. ನೆಕ್ಸ್ಟು ಕಸ್ಟಮರ್ಸ್, ಸೊ ಕಂಪನಿ ಮೇನ್ಲಿ ಫೋಕಸ್ ಮಾಡೋದು ಕಸ್ಟಮರ್ನ ಡಿಸೈರ್ಗಳಾಗಿರ್ಬೋದು, ಅವರ ಪ್ರಿಫರೆನ್ಸ್ಗಳನ್ನು ಮೇನ್ಲಿ ಫೋಕಸ್ ಮಾಡುತ್ತೆ. ನೆಕ್ಸ್ಟು ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್, ಸೊ ಮಾರ್ಕೆಟ್ ಇಂಟರ್ಮೀಡಿಯೇಟ್ಸ್ ಅಂದರೆ ಏಜೆಂಟ್ಗಳಾಗಿರ್ಬೋದು, ಬ್ರೋಕರ್ಸ್ಗಳಾಗಿರ್ಬೋದು, ಇವರೆಲ್ಲ ಮೇನ್ ಫ್ಯಾಕ್ಟರ್ಸ್ ಆಗಿರ್ತಾರೆ. ನೆಕ್ಸ್ಟು ಕಾಂಪಿಟೇಟರ್ಸ್, ಸೊ ಪ್ರೆಸೆಂಟ್ ಕಾಂಪಿಟೇಷನ್ ವರ್ಡ್ನಲ್ಲಿ ಹೆವಿ ಕಾಂಪಿಟೇಟರ್ಸ್ ಇದ್ದೇ ಇರ್ತಾರೆ, ಸೊ ಇವರು ಕೂಡ ಒನ್ ಆಫ್ ದ ಫ್ಯಾಕ್ಟರ್ಸ್ ಆಗಿರುತ್ತೆ. ನೆಕ್ಸ್ಟು ಪಬ್ಲಿಕ್ಸ್, ಸೊ ಹೊರಗಿನವರಿಗೆ ಯಾವ ರೀತಿಯಲ್ಲಿ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ, ಪಬ್ಲಿಕ್ಸ್ ಯಾವ ರೀತಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಬಿಸ್ನೆಸ್ಗೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಮ್ಯಾಕ್ರೋ ಎನ್ವೈರನ್ಮೆಂಟ್, ಸೊ ಅದರಲ್ಲಿ ಫಸ್ಟ್ ಒನ್ ಎಕನಾಮಿಕ್ ಎನ್ವೈರನ್ಮೆಂಟ್. ಎಕನಾಮಿಕ್ ಎನ್ವೈರನ್ಮೆಂಟ್ನಲ್ಲಿ ಇನ್ಫ್ಲೇಷನ್ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಎಕನಾಮಿಕ್ ಗ್ರೋತ್ ಎಕ್ಸೆಟ್ರಾ ಆಗಿರುತ್ತೆ. ನೆಕ್ಸ್ಟು ಪೊಲಿಟಿಕಲ್ ಎನ್ವೈರನ್ಮೆಂಟ್, ಸೊ ಪೊಲಿಟಿಕಲ್ ಎನ್ವೈರನ್ಮೆಂಟ್ನಲ್ಲಿ ಟ್ಯಾಕ್ಸ್ ಪಾಲಿಸೀಸ್ ಆಗಿರ್ಬೋದು, ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್ಸ್ ಆಗಿರ್ಬೋದು, ಲೇಬರ್ ಲಾಗಳಾಗಿರ್ಬೋದು ಎಕ್ಸೆಟ್ರಾ. ನೆಕ್ಸ್ಟು ಸೋಷಿಯೋ ಕಲ್ಚರಲ್ ಎನ್ವೈರನ್ಮೆಂಟ್, ಸೊ ಅದರಲ್ಲಿ ಕಸ್ಟಮ್ಸ್ಗಳಾಗಿರ್ಬೋದು, ಟ್ರೆಡಿಷನ್ಸ್ಗಳಾಗಿರ್ಬೋದು, ವ್ಯಾಲ್ಯೂಸು ಎಕ್ಸೆಟ್ರಾ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿರುತ್ತೆ. ನೆಕ್ಸ್ಟು ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್, ಸೊ ಈಗಿನ ಅಡ್ವಾನ್ಸ್ಮೆಂಟ್ ಆಗಿರುವಂತಹ ಟೆಕ್ನಾಲಜಿಗಳಾದಂತಹ AI ಈ ರೀತಿಯ ಇಂಪಾರ್ಟೆಂಟ್ ಟೆಕ್ನಾಲಜಿ ಯೂಸ್ ಮಾಡೋದು ಕೂಡ ಬಿಸ್ನೆಸ್ನ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿರುತ್ತೆ. ನೆಕ್ಸ್ಟು ಲೀಗಲ್ ಎನ್ವೈರನ್ಮೆಂಟ್, ಸೊ ಲೀಗಲ್ ಎನ್ವೈರನ್ಮೆಂಟ್ನಲ್ಲಿ ಆ್ಯಕ್ಟ್ಸ್ಗಳಾಗಿರ್ಬೋದು ಅಥವಾ ಲಾಗಳಾಗಿರ್ಬೋದು ಅಥವಾ ರೆಗ್ಯುಲೇಷನ್ಸ್ ಇವೆಲ್ಲವೂ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಮಾಡುತ್ತೆ. ನೆಕ್ಸ್ಟು ಫೈನಾನ್ಷಿಯಲ್ ಎನ್ವೈರನ್ಮೆಂಟ್, ಸೊ ಪ್ರೆಸೆಂಟ್ ಟ್ರೆಂಡ್ನಲ್ಲಿರುವಂತಹ ಸ್ಟಾಕ್ ಮಾರ್ಕೆಟ್ಗಳಾಗಿರ್ಬೋದು ಅಥವಾ ರಿಯಲ್ ಎಸ್ಟೇಟ್ ಮಾರ್ಕೆಟ್ ಟ್ರೆಂಡ್ಗಳು ಇವೆಲ್ಲವೂ ಫೈನಾನ್ಷಿಯಲ್ ಎನ್ವೈರನ್ಮೆಂಟ್ನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟು ಗ್ಲೋಬಲ್ ಎನ್ವೈರನ್ಮೆಂಟ್, ಸೊ ಗ್ಲೋಬಲ್ ಎನ್ವೈರನ್ಮೆಂಟ್ನಲ್ಲಿ ಆರ್ಗನೈಸೇಷನ್ ಬಾಡೀಸ್ ಇರ್ತಾವಲ್ಲ, WTO ಆಗಿರ್ಬೋದು, IMF ಆಗಿರ್ಬೋದು, ಸಾರ್ಕ್ ಎಕ್ಸೆಟ್ರಾ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಗಿರುತ್ತೆ. ಸೊ ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಆಫ್ ಎಕ್ಸ್ಟರ್ನಲ್ ಬಿಸ್ನೆಸ್ ಎನ್ವೈರನ್ಮೆಂಟ್. ಥ್ಯಾಂಕ್ ಯು.